ಹಾಯ್ ದೋಸ್ತರು, ಎಲ್ಲರಿಗೂ ನಮಸ್ಕಾರ ರೀ. ಇವತ್ತೊಂದು ವಿಡಿಯೋದಾಗ ಏನು ನೋಡೋಣಪ್ಪ ಅಂತಂದ್ರೆ, ಈಗ ಪಿ ಪಿ ಆರ್ ಇಂಜೆಕ್ಷನ್ ಭಾಳ ಮಂದಿ ಕೇಳ್ತಿರ್ತಾರೆ. ಈ ಸದ್ಯ ಪಿ ಪಿ ಆರ್ ಇಂಜೆಕ್ಷನ್ ಯಾವ ತಿಂಗಳದಾಗ ಮಾಡ್ಕೋಬೇಕು ರೀ, ಮತ್ತು ಯಾವ ತಿಂಗಳದಾಗ ಮಾಡ್ಕೊಂಡ್ರು ಚಲೋ ರೀ, ಏನು ಡಿಸೆಂಬರ್ದಾಗ ಮಾಡ್ಕೋಬೇಕು, ಯಾವ ತಿಂಗಳದಾಗ ಮಾಡ್ಕೋಬೇಕು ತೆಕ್ಷನ್ ಕೇಳ್ತಿರ್ತಾರೆ. ಅದಕ್ಕೇನದ ಪಿ ಪಿ ಆರ್ ಇಂಜೆಕ್ಷನ್ ಫಸ್ಟ್ ಮಾಡೋಕ್ಕಿಂತ ಮೊದಲು ಏನು ಮಾಡ್ಬೇಕಪ್ಪ ಅಂತಂದ್ರೆ, ಪ್ರೊಸೀಜರ್ ಮೊದಲು ಫಸ್ಟ್ ಅದಕ್ಕೆ ಡಿವರ್ಮಿಂಗ್ ಕಂಪ್ಲೀಟ್ ಆಗಿರ್ಬೇಕು. ಒಂದು ವಾರ ಮೊದಲೇ, ಒಂದು 8 ದಿವಸದ ಮೊದಲು ಡಿವರ್ಮಿಂಗ್ ಮಾಡ್ಕೊಂಡಿರ್ಬೇಕು. ಡಿವರ್ಮಿಂಗ್ ನೀವು ಯಾವುದು ಅಲ್ಬೆಂಡಿಜಾಲ್, ಯಾವ್ದು ಅಲ್ಬೆನಿಕ್, ಝೈಕ್ಲೋಸ್, ಫ್ಯಾಂಟಾಸ್ ಪ್ಲಸ್ ಯಾವ್ದು ಬೇಕಾದ ಒಟ್ಟು ಒಂದು ಡಿವರ್ಮಿಂಗ್ ಕಂಪ್ಲೀಟ್ ಆಗಿರ್ಬೇಕು. ಡಿವರ್ಮಿಂಗ್ ಕಂಪ್ಲೀಟ್ ಆಗಿಂದ ಒಂದು 8 ದಿವಸ ಆಗೋಣ ಇದು ಪಿ ಪಿ ಆರ್ ವ್ಯಾಕ್ಸಿನೇಷನ್ ಮಾಡ್ಕೋಬೇಕು. ಪಿ ಪಿ ಆರ್ ವ್ಯಾಕ್ಸಿನ್ ಏನದ, ಒಂದು ಬಾಟಲ್ ಬರ್ತೈತಿ ಪಿ ಪಿ ಆರ್ ರಕ್ಷಾ, ಪಿ ಪಿ ಆರ್ ತೆಕ್ಷಂತ ಬರ್ತೈತಿ. ಭಾರಿ ರಕ್ಷಾ ಕಂಪ್ನಿ, ಅದು ಚಲೋ ರಿಸಲ್ಟ್ ಇದ್ದಿದ್ದು. ಅದು ಏನದ 2 ಬಾಟಲ್ ಬರ್ತೈತಿ, ಒಂದು ದೊಡ್ಡದು, ಒಂದು ಸಣ್ಣದು. ಅದ್ರಾಗ ಮಿಕ್ಸ್ ಮಾಡಿಕೆಶಂತ ದೊಡ್ಡ ಆಡ ಮತ್ತು ಕುರಿಗಳಿಗೆ 1 ml ಮಾಡ್ಬೇಕು. 1 ml ಸಬ್ಕಟ್ ಇಂಜೆಕ್ಷನ್ ಅಂದ್ರೆ ಏನದ, ಸ್ಕಿನ್ದಾಗ ಅಂದ್ರೆ ತೊಗಲರಿ ಏನದ ಮಾಡ್ಬೇಕು ಅದನ್ನು ಇಂಜೆಕ್ಷನ್. ಸಣ್ಣ ಮರಿಗಳಿಗೆ ಏನದ ಅರ್ಧ ಅಂದ್ರೆ 0.5 ml ಮಾಡ್ಕೋಬೇಕು ಇಂಜೆಕ್ಷನ್. ಮತ್ತು ಇಂಜೆಕ್ಷನ್ ಇದು ಏನು ವ್ಯಾಕ್ಸಿನೇಷನ್ ಯಾವಾಗಲೂ ಒಟ್ಟು ನಾರ್ಮಲ್ ಬಿಸಿಲಿದ್ದಾಗೆ ಮಾಡ್ಕೋಬೇಕು. ಈಗ ಮಾಡೋದಾಗಿರ್ತೈತಿ ಮತ್ತು ಅಂದ್ರೆ ಮಾಡಾಗಿರ್ತೈತಿ, ಬಿಸಿಲು ಇರಂಗಿಲ್ಲ ಆ ಟೈಮ್ದಾಗ ಒಟ್ಟು ಯಾವುದೇ ವ್ಯಾಕ್ಸಿನೇಷನ್ ಮಾಡ್ಕೋಬಾರ್ದು. ಅದು ಯಾವುದೇ ಆಗಲಿ, ಅದು ಇ ಟಿ ಆರ್ ಆಗಲಿ, ಎಚ್ ಎಸ್ ಆರ್ ಆಗಲಿ, ಪಿ ಪಿ ಆರ್ ಆಗಲಿ, ಯಾವುದೇ ಒಟ್ಟು ಇಂಜೆಕ್ಷನ್ ಪಿ ಪಿ ಆರ್ ವ್ಯಾಕ್ಸಿನ್ ಒಟ್ಟು ಬಿಸಿಲಿದ್ದಾಗೆ ಮಾಡ್ಕೋಬೇಕು. ಅಂದ್ರೆ ಏನದ ಅದು ಏನು ಎಫೆಕ್ಟ್ ಅದು ಏನಾಗಲ್ಲ, ಅಷ್ಟು ಜಾಸ್ತಿ ಮೈಗೆ ಅದು ಹತ್ತಂಗಿಲ್ಲ. ಅದು ಈ ಸದ್ದ ಮೇದಾಗಿ ಅದಕ್ಕೆ ಪಿ ಪಿ ಆರ್ ಇಂಜೆಕ್ಷನ್ ಮಾಡ್ಕೋಬೇಕಪ್ಪ ಅಂತಂದ್ರೆ, ಈ ಸದ್ದ ಮೇದಾಗ ಬ್ಯಾಸ್ಗೆ ಕಂಪ್ಲೀಟ್ ಆಕೇಶಂತ ಈಗ ಮಳೆಗಾಲ ಚಲೋ ಆಗ್ತಿರ್ತದೆ. ಈ ಸದ್ದ ಈಗ ಮಳೆಗಾಲದಾಗ ಮಳೆ ಜಾಸ್ತಿ ಆಗೋದ್ರಿಂದ ಈ ಸದ್ದ ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಜಾಸ್ತಿ ಬರ್ತಿರ್ತದೆ. ಈಗ ತಂಪು ಹೆಚ್ಚಾಗನ ಅವಕ್ಕೆ ಕಾಲುಬ್ಯಾನಿ, ಬಾಯಿಬ್ಯಾನಿ ಅದು ಸ್ಟಾರ್ಟ್ ಆಗ್ತಿರ್ತದೆ, ಮತ್ತು ಉಚ್ಕೋತಿರ್ತಾವೆ, ಮತ್ತು ಭಾಳ ಮೆತ್ತಗಾತಿರ್ತಾವೆ. ಅದಕ್ಕೆ ಏನದ ಎಲ್ಲ ಥರ ಕಂಟ್ರೋಲ್ ಆಗಂಗೆ ಫಸ್ಟೇ ಮಳೆಗಾಲ ಚಾಲೂ ಆಗೋಕ್ಕಿಂತ ಮೊದಲೇ ಏನದ ಮೇದಾಗ ಮಾಡ್ಕೊಂಬಿಡ್ಬೇಕು ಅದು ಪಿ ಪಿ ಆರ್ ವ್ಯಾಕ್ಸಿನ್. ಅಂದ್ರೆ ಚಲೋ ಎಫೆಕ್ಟ್ ಕೊಡ್ತದೆ. ಇಯರ್ಲಿ ಒನ್ಸ್, ಅದು ವರ್ಷಕ್ಕೆ ಒಂದ್ಸರಿ ಮೇದಾಗ ಮಾಡ್ಕೊಂಡ್ರೆ ಮುಗೀತದು ಕಂಪ್ಲೀಟ್. ಬೇಕಾದ್ರೆ ಇದು ಪಿ ಪಿ ಆರ್ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗೋಣ ನೀವು ಒಂದು 4-5 ದಿನ ಬಿಟ್ಕಿಶಂತ ಒಂದು ಲಿವರ್ ಟಾನಿಕ್ ಹಾಕೋಬೋದು. ಲಿವರ್ ಟಾನಿಕ್ ಯಾವುದೋ Liv 52, ಇಲ್ಲಾಂದ್ರೆ MH Liv, ಇಲ್ಲಾಂದ್ರೆ ಬ್ರೋಟಾನ, ಯಾವ್ದಾರ ಒಂದು Liv 52 ಹಾಕೊಂಡ್ರೆ ಚಲೋ ರಿಸಲ್ಟ್ ಕೊಡ್ತೈತಿ. ಚಲೋ ಏನದ ಹಸುನು ಹೆಚ್ಚಾಗ್ತದೆ ಅವಕ್ಕೆ, ಮತ್ತು ಇಮ್ಯುನಿಟಿನೂ ಸ್ಟ್ರಾಂಗ್ ಬರ್ತದೆ ಅದಕ್ಕೆ. ಮತ್ತು ಫ್ರೆಂಡ್ಸ್, ಈಗ ಭಾಳ ಮಂದಿ ಕೇಳಾಕತ್ತಿದ್ರಿ, ಈಗ ಕಾಲುಬ್ಯಾನಿ, ಬಾಯಿಬ್ಯಾನಿಗೆ ಚಲೋ ಇಂಜೆಕ್ಷನ್ ಇದ್ರೆ ಹೇಳ್ರಿ, ಯಾವ ಇಂಜೆಕ್ಷನ್ ಚಲೋ ರಿಸಲ್ಟ್ ಕೊಡ್ತದೆ ತೆಕ್ಷಂತ. ಅದಕ್ಕೆ ಕಾಲುಬ್ಯಾನಿ, ಬಾಯಿಬ್ಯಾನಿಗೆ 100% ರಿಸಲ್ಟ್ ಇದ್ದು ಏನದ ನಂದು ಯೂಟ್ಯೂಬ್ ಚಾನಲ್ದಾಗ ಫುಲ್ ವೀಡಿಯೋ ಐತಿ, ಹೋಗಿಸಂತ ನೋಡ್ರಿ ಯಾವ ಇಂಜೆಕ್ಷನ್ ಮಾಡ್ಬೇಕು ನಾವು.